ಯಾಕಮ್ಮ ಕಾರ್ ನಿಲ್ಲಿಸ್ಬಿಟ್ಟೆ? ಏನಾಯ್ತು? ಇಲ್ಲ ರತ್ನಮ್ಮ, ಹೊರಡ್ಬೇಕಾದ್ರೆ ಸುಶಾಂತ್ ಅವ್ರು ಬಂದು ಹಾಗೆಲ್ಲ ಮಾತಾಡಿದ್ರಲ್ಲ, ಒಂಥರ ಅನ್ಸ್ಬಿಡ್ತು. ನೋಡಮ್ಮ, ನಾವು ಹೋಗ್ತಾ ಇರೋದು ಒಳ್ಳೆ ಉದ್ದೇಶಕ್ಕೆ. ಈ ತರ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಡಬಾರ್ದು. ಅದೆಲ್ಲ ಪಕ್ಕಕ್ಕೆ ಇಟ್ಬಿಡಮ್ಮ. ನೀನೇ ಹೇಳ್ದಿಯಲ್ಲಮ್ಮ, ಒಂದ್ಸಲ ಅರ್ಚನಾ ಸಿಕ್ಬಿಟ್ರೆ ಸಾಕು, ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ. ಈಗ ನೀನು ಅದ್ರ ಕಡೆ ಮಾತ್ರ ಯೋಚನೆ ಮಾಡ್ಬೇಕು, ಇದನ್ನೆಲ್ಲ ಯೋಚನೆ ಮಾಡ್ಬೇಡ. ನೀವ್ ಹೇಳ್ತಿರೋದು ಸರಿ ಇದೆ ರತ್ನಮ್ಮ. ಯಾವ್ದಕ್ಕೂ ಒಂದ್ಸಲ ಚಿನ್ನು ಹತ್ರ ಮಾತಾಡ್ಬಿಡ್ತೀನಿ, ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಹೇಳು ಶಾಂತಿ. ಚಿನ್ನು, ನನಗ್ ಆಲ್ ದಿ ಬೆಸ್ಟ್ ಹೇಳು. ಆಲ್ ದಿ ಬೆಸ್ಟಾ? ಯಾಕೆ? ನೀನ್ ಹೇಳು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸರಿ, ಆಲ್ ದ ಬೆಸ್ಟ್. ನೀನ್ ಮನಸ್ಸಲ್ಲಿ ಅನ್ಕೊಂಡಿರೋದು, ನೀನ್ ಮಾಡೋಕ್ ಹೊರಟಿರೋ ಕೆಲಸ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಎಲ್ಲಾನು ಸುಸೂತ್ರವಾಗಿ ನಡೀಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ? ಸಾಕು, ಸುಮ್ನೆ ಇರಪ್ಪ. ಒಂದ್ ಆಲ್ ದಿ ಬೆಸ್ಟ್ ಹೇಳು ಅಂತ ಹೇಳಿದಕ್ಕೆ ಒಂದ್ ಕವಿತೆನೇ ಹೇಳ್ತಿದ್ಯಲ್ಲಪ್ಪ. ಮತ್ತೆ ನಮ್ ಟ್ರೈನರ್ ಯಾರು ಅಂತ ಗೊತ್ತು ತಾನೆ ನಿನ್ಗೆ? ಕವಿತೆಗಳಿಗೆ ಸ್ಫೂರ್ತಿಯಾಗಿರೋ ಅರ್ಚನಾ. ಓಹೋ, ಸರ್ ಅರ್ಚನಾ ಮೇಡಮ್ ಪಾರ್ಟಿಗೆ ಸೇರ್ಕೊಂಡ್ಬಿಟ್ರಾ? ಅವನ್ ಯಾವಾಗ್ಲೂ ಹಂಗೆ ಕಣಮ್ಮ, ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ಸೇರ್ಕೊಂಡ್ಬಿಡ್ತಾನೆ. ನಿನ್ ಜೊತೆ ರತ್ನಮ್ಮ ಅವರು ಇದಾರಾ? ಹ್ಞೂ ಕಣಪ್ಪ, ನಾನು ಶಾಂತಮ್ಮನ್ ಜೊತೆಲೇ ಇದ್ದೀನಿ. ಇವತ್ತಲ್ಲ, ನಮ್ಮ ಮನೆ ಸೊಸೆಯಾಗಿ ಯಾವಾಗ ಬಂದ್ರೋ ಆವತ್ತಿಂದನೂ ನಾನು ಅವ್ರ ಜೊತೆಲೇ ಇದ್ದೀನಿ. ಓಹೋ, ಜೋಡಿ ಅನ್ನೋ ಪದಕ್ಕೆ ಎಷ್ಟು ದೂರ ಹೋಗ್ಬಿಟ್ರಿ ನೋಡಿ. ಆದ್ರೂ ನಿಮ್ಮಿಬ್ಬರನ್ನ ಯಾರು ದೂರ ಮಾಡೋದಕ್ಕಾಗಲ್ಲ ಬಿಡಿ ರತ್ನಮ್ಮ ಅವ್ರೆ. ಅದು ಸರಿನೇ. ಚಿನ್ನು, ಎಲ್ಲಿದ್ಯಪ್ಪ? ತುಂಬಾ ದೂರದಲ್ಲಿದ್ಯಾ? ಹಾ ರತ್ನಮ್ಮ, ಒಂದ್ ಸ್ವಲ್ಪ ದೂರದಲ್ಲೇ ಇದ್ದೀನಿ. ಅದು ನಮ್ಮ ಸೋದರತೆ ಒಂದ್ ಸ್ವಲ್ಪ ಹುಷಾರ್ ತಪ್ಪಿದ್ದಾರೆ, ಅವರಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು, ಹಾಗಾಗಿ ಅವ್ರ ಜೊತೆ ಇದ್ದೀನಿ. ಈಗಲೂ ಅಷ್ಟೇ ಆಸ್ಪತ್ರೆ ಹತ್ರನೇ ಹೋಗ್ತಾ ಇದ್ದೆ. ಸರಿಯಪ್ಪ, ಒಳ್ಳೇದು. ನೀನ್ ಎಲ್ಲಿರ್ತೀಯೋ ಅಲ್ಲಿ ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲ ಸಿಗುತ್ತೆ ಕಣೋ. ಅಂತ ಒಳ್ಳೆ ಮನ್ಸು ಕಣೋ ನಿಂದು, ಅಲ್ವೇನಮ್ಮ? ಯಾಕೆ ರತ್ನಮ್ಮ, ನಿಮ್ಮ ಧ್ವನಿನೇ ಒಂಥರ ಇದೆ. ಏನಿಲ್ಲಪ್ಪ, ನಾನ್ ಚೆನ್ನಾಗೇ ಇದ್ದೀನಿ. ನನ್ನ ಮಗಳ ಜೊತೆ ಆಚೆ ಬಂದಿದ್ದೀನಿ, ಸ್ವತಂತ್ರವಾಗಿ ಬಂದಿದ್ದೀನಿ, ಹಾಯಾಗಿದ್ದೀನಿ. ಓಹೋ, ಅದಕ್ಕೆ ಈ ಜೋಶಲ್ಲಿ ಇದ್ದೀರಾ? ಚಿನ್ನು, ನಿನ್ ಧ್ವನಿ ಕೇಳಿದ್ಮೇಲೆ ನಿನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ ಕಣೋ. ನೀವು ಚೆನ್ನಾಗಿ ಹೇಳಿದ್ರಿ ರತ್ನಮ್ಮ. ಒಂದ್ಸಲ ನಿನ್ನ ನೋಡ್ಬೇಕು ಅನ್ಸುತ್ತೆ ಅಂತೀರಾ, ಇನ್ನೊಂದ್ಸಲ ಇಲ್ಲಿ ಬಂದ್ಬಿಡು ಅಂತೀರಾ, ಆಮೇಲೆ ಇಲ್ಲೇ ಇದ್ಬಿಡು ಅಂತೀರಾ. ಇರ್ಲಿ, ಇಲ್ಲೆಲ್ಲ ಚೆನ್ನಾಗಾದ್ಮೇಲೆ ನಾನೇ ಒಂದ್ಸಲ ಬರ್ತೀನಿ ಬಿಡಿ. ಮರಿಬೇಡ ಕಣೋ, ನೀನ್ ನೋಡ್ಬೇಕು ಅನ್ನೋ ಆಸೆ ಹಂಗೆ ಉಳ್ಕೊಂಡ್ಬಿಡುತ್ತ. ಆಮೇಲೆ ಏನಂದ್ರೆ ಹಂಗೆ ಉಳ್ಕೊಂಡ್ಬಿಡುತ್ತಾ? ಏನೂ ಇಲ್ಲ ಕಣ. ಅದೇ. ಸರಿ, ಆಯ್ತಾಯ್ತು, ನೀನ್ ಹೋಗ್ ಬಾ, ಆಮೇಲೆ ಮಾತಾಡೋಣ. ಸರಿ ಶಾಂತಿ, ನೀವೆಲ್ಲ ಹೊರಟಿರೋ ತರ ಇದ್ದೀರಾ? ಆಯ್ತು, ಹೋಗಿ ಬನ್ನಿ. ಓಕೆ. ಒಳ್ಳೇದಾಗ್ಲಿ, ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಓಕೆ. ಸಮಾಧಾನನ ನನ್ ಮಗಳಿಗೆ? ಬಾ ಹೋಗೋಣ. ಏನ್ ಸರ್ ಇದು? ಒಳ್ಳೆ ಫಿಲ್ಮ್ ಕತೆ ಕೇಳ್ದಂಗಿದೆಯಲ್ಲ ಸರ್. ನಾನೀಗ ಮದುವೆ ಮಾಡಿಕೊಟ್ಟಿದ್ದೀನಲ್ಲ, ಅಲ್ಲಿ ಹಿಂದೆ ಆ ಮನೆ ಸೊಸೆ ಒಬ್ಳಿದ್ಲು. ಅವಳು ನನ್ನ ತಂಗಿ ಥರನೇ ಇದ್ಲು. ಅವಳು ಬದುಕೇ ಇದ್ದಾಳ ಅನ್ನೋ ಅನುಮಾನ ನನಗೆ ಶುರು ಆಗ್ಬಿಟ್ಟಿದೆ ಸಾಹೇಬ್ರೆ. ಅದ್ ಹೇಗೆ ಹೇಳ್ತೀರಿ? ಆ ಮನೆ ಸೊಸೆ ಶಾಂತಿ ಬದುಕೇ ಇದ್ದಾಳೆ ಅನ್ನೋದು? ಅದು ನಮ್ಮ ದೂರದ ಸಂಬಂಧಿ ಸಂಜೀವ್ ಗೌಡ ಅಂತ ಒಬ್ಬ ಇದ್ದಾನೆ. ಅವನ ಸ್ನೇಹಿತ ಚಂದು ಅಂತ ಒಬ್ಬ ಪ್ಲಂಬಿಂಗ್ ಕೆಲಸ ಮಾಡ್ತಾನೆ. ಅವನೊಂದು ದಿನ ನನಗೊಂದು ಫೋಟೋ ಕಳಿಸ್ತಾ. ನಿಮ್ಮ ತಂಗಿ ಅಚ್ಚು ಕಳೆದೋಗಿದ್ರಲ್ಲ, ಅವರಿಲ್ಲಿದ್ದಾರೆ ಅಂತ. ಈ ಫೋಟೋ ನೋಡಿ ಸಾಹೇಬ್ರೆ. ಅರೆ, ತೇಟ್ ನಿಮ್ ತಂಗಿ ಅಚ್ಚು ಪಡಿ ಹಚ್ತಾರಣ ಇದಾರಲ್ಲ. ಹೌದು ಸಾಹೇಬ್ರೆ, ಅದೇ ನನ್ನ ನೆಮ್ಮದಿನ ಕಿತ್ಕೊಂಡಿರುವಂಥದ್ದು. ಶಾಂತಿ ನಿವಾಸಕ್ಕೆ ನನ್ನ ತಂಗಿನ ಸೊಸೆಯಾಗಿ ಕಳಿಸ್ಕೊಟ್ಟಿದ್ದೀನಿ.
ನನ್ನ ತಂಗಿ ನನ್ನ ಜೊತೆಲೇ ಇದ್ದಾಳೆ. ಆದ್ರೆ ಅದೇ ಥರ ಇರೋಳು ಆ ಶಾಂತಿನೇ ಯಾಕಾಗಿರಬಾರ್ದು ಅನ್ನೋ ಅನುಮಾನ ಒಂದು, ಅವಳು ಬದುಕಿದಾಳೇನೋ ಅನ್ನೋ ಇನ್ನೊಂದು ಅನುಮಾನ ಒಂದು. ವೀರಣ್ಣವ್ರೆ, ನಿಮಗ್ ಬಂದಿರೋ ಅನುಮಾನ ತೀರಾ ಸಹಜವಾದ್ದೆ. ಹೌದು ಸಾಹೇಬ್ರೆ, ಈಗ ನನಗೆ ಬಂದಿರೋ ಅನುಮಾನನ ಹೇಗಾದರೂ ನೀವೇ ಬಗೆಹರಿಸ್ಕೊಡ್ಬೇಕಲ್ಲ ಸಾಹೇಬ್ರೆ. ಆ ಹುಡುಗಿ ಯಾರು? ಆ ಹುಡುಗಿ ನಿಜವಾಗ್ಲೂ ಶಾಂತಿನ? ಹಾಗಾದ್ರೆ ಬೆಟ್ಟದಿಂದ ಬಿದ್ದ ಶಾಂತಿ ಸತ್ತಿಲ್ವಾ? ಒಂದು ವೇಳೆ ಆ ಶಾಂತಿ ಸತ್ತೋಗಿದ್ರೆ ಅದೇ ಥರ ಇರೋ ಈ ಹುಡುಗಿ ಯಾರು? ಈ ಥರದ ತುಂಬ ಅನುಮಾನಗಳನ್ನ ನೀವೇ ಬಗೆಹರಿಸ್ಕೊಡ್ಬೇಕು ಸಾಹೇಬ್ರೆ ನನಗೆ. ಆಗ್ಬೋದು ವೀರಣ್ಣವ್ರೆ, ಆದ್ರೆ ನಾನೀಗ 1 ವೀಕ್ ಹೈಯರ್ ಅಥಾರಿಟಿ ಮೀಟಿಂಗ್ ಇರೋದ್ರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಬಂದ್ಮೇಲೆ ಮೀಟ್ ಆಗ್ಬೋದಾ? ಹೌದಾ? 1 ವಾರನ? ಹಾಗಾದ್ರೆ ಇಲ್ಲಿ ಪರಿಸ್ಥಿತಿ ತುಂಬಾ ಬಿಗಡಾಯಿಸ್ಬಿಡುತ್ತಲ್ಲ ಸಾಹೇಬ್ರೆ. ವೀರಣ್ಣವ್ರೆ, ನನಗೆ ಗೊತ್ತಿರೋ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಇದ್ದಾರೆ. ಯಂಗ್ ಅಂಡ್ ವೆರಿ ಬ್ರಿಲಿಯಂಟ್. ಅವನ ಹೆಸರು ಅಮರ್ ಅಂತ. ಅವ್ರನ್ನ ನಿಮ್ಗೆ ಕನೆಕ್ಟ್ ಮಾಡ್ಕೊಡ್ತೀನಿ, ಆಗ್ಬೋದಾ? ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆತ ನಿಮ್ಮಷ್ಟೇ ಬ್ರಿಲಿಯಂಟಾ? ನಂಬಿಕಸ್ತಾನ? ನಂಬಹುದಾ? ಈ ವಿಷಯ ಇತ್ಯರ್ಥ ಆಗೋವರೆಗೂ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ನಮ್ಮ ಶ್ರೀಮತಿ ಇತ್ಯರ್ಥ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಕೇಳ್ತಾ ಇದ್ದೀನಿ. 100% ನಂಬಿಕಸ್ತ, ಅದು ಅಲ್ಲದೆ ಫುಲ್ಲಿ ಟ್ರೈನ್ ಡಿಟೆಕ್ಟಿವ್. ಯಾರಿಗೂ ನೀವು ಈ ವಿಷಯನ ಪತ್ತೆ ಮಾಡಿಸ್ತಾ ಇದ್ದೀರಿ ಅನ್ನೋದನ್ನ ಎಲ್ಲೂ ಬಿಟ್ಕೊಡೋದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಈ ಕೇಸ್ನ ಕಂಪ್ಲೇಂಟ್ ಕೊಟ್ಟು ಮಾಡೋಕ್ಕಾಗೋದಿಲ್ಲ, ಯಾಕೆ ಅಂದ್ರೆ ಗೌಪ್ಯತೆ ಹೋಗ್ಬಿಡುತ್ತೆ. ಸೊ ಇದನ್ನ ಅನ್ಅಫಿಷಿಯಲ್ ಆಗೇ ಡೀಲ್ ಮಾಡಬೇಕು. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಬೇರೆ ಆಫೀಸರ್ಗೆ ಹೇಳಿ ಮಾಡಿಸೋ ಬದಲು ಈ ಹುಡುಗನ್ನ ನೀವು ಪೂರ್ತಿಯಾಗಿ ನಂಬೋದು. ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಅವ್ರನ್ನ ಮೀಟ್ ಮಾಡ್ಬೋದಾ? ಖಂಡಿತ ಮೀಟ್ ಮಾಡ್ತೀನಿ ಸಾಹೇಬ್ರೆ. ಸರಿ, ನಾನು ಈಗಲೇ ಮಾತಾಡ್ತೀನಿ.